ನಿಪ್ಪಾಣಿ ನಗರದ ಶಿಂತ್ರಿ ಕಾಲೋನಿಯಲ್ಲಿ ತಂಬಾಕು ಗೋಡಾನಿಂದ ನರಕ ಅನುಭವಿಸುತ್ತಿರುವ ಸಾವಿರಾರು ಜನ. ರಾಜನ ವದಡಿ ಎಂಬುವರಿಗೆ ಸೇರಿದ ತಂಬಾಕು ಗೋಡಾನಿಂದ ಸಾರ್ವಜನಿಕರಿಗೆ ಭಾರೀ ಪ್ರಮಾಣದಲ್ಲಿ ತೊಂದರೆ ಉಂಟಾಗ್ತಿದೆ. ಪ್ರತಿದಿನ ತಂಬಾಕಿನ ಧೂಳು ದುರ್ವಾಸನೆಯಿಂದ ಜನ ಸುಸ್ತಾಗಿದ್ದಾರೆ. ನಿಯಮದ ಪ್ರಕಾರ ಇವರ ನಗರ ಹಾಗೂ ಜನವಾಸವಿಲ್ಲದ ಸ್ಥಳಗಳಲ್ಲಿ ಶೇಖರಣೆ ಮತ್ತು ತಂಬಾಕು ಸೋಸುವುದು, ಭಟ್ಟಿ ಮಾಡುವುದರಿಂದ ಸಾರ್ವಜನಿಕರಿಗೆ ಭಾರಿ ಪ್ರಮಾಣದಲ್ಲಿ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳಾಗ್ತಿದ್ದು, ಇದರಿಂದ ಅಲ್ಲಿನ ಜನರು ಭಯಂಕರ ರೋಗಗಳಿಗೆ ತುತ್ತಾಗ್ತಾರೆ. ಆದರೂ ಕೂಡ ಈ ಸಂಬಂಧಪಟ್ಟ ಮಾಲೀಕರು ಪ್ರತಿನಿತ್ಯ ವಾಯುಮಾಲಿನ್ಯ, ಪರಿಸರ ಮಾಲಿನ್ಯವನ್ನು ಮಾಡ್ತಿದ್ದಾರೆ. ಇದಕ್ಕೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸುತ್ತಿಲ್ಲ? ಈವರೆಗೆ ಸುಮ್ಮನಿರುವ ಅಧಿಕಾರಿಗಳು ಮತ್ತು ಅಧಿಕಾರಿಗಳ ಇದರಲ್ಲಿ ಎಷ್ಟು ಪಾಲನ್ನು ಹೊಂದಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ಭಾರತದಲ್ಲಿ ತಂಬಾಕು ಹೊರೆ, ತಂಬಾಕು ಭಾರತದ ಎಲ್ಲಾ ನಾಗರಿಕರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ದೊಡ್ಡ ಅಪಾಯವಾಗಿದೆ. ಹೃದಯ ಸಂಬಂಧಿ ಕಾಯಿಲೆಗಳು, ಉಸಿರಾಟದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಸೇರಿದಂತೆ ಹೆಚ್ಚಿನ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಬೆಳವಣಿಗೆಗೆ ಇದು ಸಾಮಾನ್ಯ ಅಪಾಯಕಾರಿ ಅಂಶವಾಗಿದೆ. ತಂಬಾಕಿನಿಂದ ಆರೋಗ್ಯದ ಮೇಲೆ ಹೊರೆ, ಬಾಯಿಯ ಕ್ಯಾನ್ಸರ್, ನಾಲಿಗೆ, ಧ್ವನಿಪೆಟ್ಟಿಗೆ ಮತ್ತು ಗಂಟಲ ಕುಳಿ, ಅನ್ನನಾಳ, ಹೊಟ್ಟೆ, ಪಿತ್ತಕೋಶ, ಮೂತ್ರಕೋಶ, ಗರ್ಭಾಶಯದ ಗರ್ಭಕಂಠ ಮತ್ತು ಶ್ವಾಸಕೋಶದ ಕ್ಯಾನ್ಸರ್, ಹೃದಯನಾಳಿಯ ಕಾಯಿಲೆಗಳು, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆಗಳು, ಕ್ಷಯರೋಗದೊಂದಿಗೆ ಸಂಬಂಧ ಹೊಂದಿವೆ. 40% ಟಿಬಿ ಮತ್ತು ಇತರ ಸಂಬಂಧಿತ ಕಾಯಿಲೆಗಳು ತಂಬಾಕು ಸೇವನೆಯಿಂದಾಗಿವೆ. ಬಾಯಿಯ ಕಾಯಿಲೆಗಳು, ಕಡಿಮೆ ಜನನ ತೂಕದ ಮಕ್ಕಳು, ಪುರುಷರಲ್ಲಿ ಫಲವತ್ತತೆ ಮತ್ತು ಲೈಂಗಿಕ ದುರ್ಬಲತೆ ಕಡಿಮೆಯಾಗಿದೆ. ಆರಂಭಿಕ ವಯಸ್ಸಾದ ಮತ್ತು ಚರ್ಮದ ಸುಕ್ಕು, ಪ್ರಬುದ್ಧ ಪೂರ್ವ ಸಾವುಗಳು, ಕ್ಯಾನ್ಸರ್, ಪುರುಷರಲ್ಲಿ 50% ಮತ್ತು ಮಹಿಳೆಯರಲ್ಲಿ 20% ಕ್ಯಾನ್ಸರ್ಗಳು ತಂಬಾಕು ಬಳಕೆಗೆ ಕಾರಣವಾಗಿದೆ. ಹೃದಯನಾಳೀಯ ಮತ್ತು ಶ್ವಾಸಕೋಶದ ಅಸ್ವಸ್ಥತೆಗಳ ಹೆಚ್ಚಿನ ಪಾಲು. ಪರೋಕ್ಷ ಧೂಮಪಾನ ವರ್ಷಕ್ಕೆ 1.2 ದಶಲಕ್ಷಕ್ಕೂ ಹೆಚ್ಚು ಅಕಾಲಿಕ ಮರಣಗಳಿಗೆ ಕಾರಣವಾಗುತ್ತದೆ. ಪ್ರತಿ ವರ್ಷ 65,000 ಮಕ್ಕಳು ಹೊಗೆಯಿಂದ, ವಾಯುಮಾಲಿನ್ಯ, ಪರಿಸರ ಮಾಲಿನ್ಯ ಸಂಬಂಧಿಸಿದಂತೆ ಸಾಯ್ತಾರೆ. ಇದಕ್ಕೆ ಯಾರು ಹೊಣೆ? त्यांचा नंबर आहे का हो? नंबर नाही हे मालकचा कोणता नंबर हे नंबर होय फोटो काढायचा बारे ग्रे एवढं खाट मध्ये हे काय हो इतर काय जाते दुराय म्हणायचा. हां हां हे चक्री आला बाई एवढं खाट मध्ये राहता ग्रेट तुम्ही आकारी कमी आहे. हां हो ही बोध वाटली ना.